ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಾಗ್ಪುರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅನ್ಲೋಡ್ ಮಾಡಿ ಪಾರ್ಕಿಂಗಿಗೆ ಬಂದ್ವಿ. ಖಾಲಿ ಆಗೋಷ್ಟೊತ್ತಿಗೆ ರಾತ್ರಿ ಒಂದು 8 ಗಂಟೆ ಆಗಿತ್ತು. ನಮ್ಮ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ, ಇದೇ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲೇ ಗೋಲಿ ನನ್ನ ಹಿಂದ್ಗಡೆ 2 ಫ್ಯಾಕ್ಟ್ರಿಗೆ ಕಾಣ್ತಿದ್ದಾವಲ್ಲ, ಅದರಿಂದ ಆ ಕಡೆನೇ ಇರೋದು ಫ್ಯಾಕ್ಟ್ರಿ. ಖಾಲಿ ಮಾಡಿ ರಾತ್ರಿನೇ ಬಂದ್ವಿ 7 ಗಂಟೆಗೆ. ಇಲ್ಲಿ ಪಾರ್ಕಿಂಗ್ ಹುಡುಕ್ತಿದ್ವಿ ಗುರು, ಪಾರ್ಕಿಂಗ್ ಎಲ್ಲಿ ಅಂತೇಳಿ. ಸೇಫ್ಟಿ ಜಾಗ ಇಲ್ಲ, ಏನಿಲ್ಲ. ಯಾಕಂದರೆ ನಾನು ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಇಲ್ಲಿಂದ 40 ಕಿಲೋಮೀಟ್ರ್ ಐತೆ. ಅಲ್ಲಿಗೆ ಯಾಕೆ ಹೋಗೋದು ಅಂತೇಳಿ ಹೋಗ್ಲಿಲ್ಲ. ನಾನು ರಾತ್ರಿ ಒಂದು ಗಾಡಿಯರಿಗೆ ಕೇಳಿದೆ, ಇಲ್ಲಿ ಪಾರ್ಕಿಂಗ್ ಎಲ್ಲೈತೆ ಅಂತೇಳಿ. ಮಹಾಲಕ್ಷ್ಮಿ ಪಾರ್ಕಿಂಗ್ ಅಂದರು. ಇಲ್ಲೇ ನಾನು ಹಿಂದ್ಗಡೆ ಹೈವೇ ರೋಡ್ ಇದೆ, ಜಬಲ್ಪುರ್ ರೋಡು. ಇಲ್ಲೇ ಇರೋ ಜಬಲ್ಪುರ್ ರೋಡ್ನಾಗೆ ಪಾರ್ಕಿಂಗು. ದೊಡ್ಡ ಪಾರ್ಕಿಂಗ್ ನೋಡಿ, ಎಲ್ಲ ವ್ಯವಸ್ಥೆ ಇದೆ. ಸುಮಾರು ಒಂದು 100 ಗಾಡಿ ನಿಂತ್ಕೊಳ್ಳೋಷ್ಟು ಪಾರ್ಕಿಂಗ್ ಐತೆ. ನಾನು ರಾತ್ರಿ ಬಂದು ಇಲ್ಲೇ ಹಾಕಿ ನಿಂತಿದ್ವಿ. ಇವಾಗ ಟ್ರಾನ್ಸ್ಪೋರ್ಟ್ನವ್ರಿಗೆ ಫೋನ್ ಮಾಡಿದ್ವಿ. ಲೋಡಿಂಗ್ ಹೇಳ್ತೀನಿ ಅಂದರೆ ಶಿವಮೊಗ್ಗಕ್ಕೆ ಐತಂತಂದು DOC ಶಿವಮೊಗ್ಗ, ಇಲ್ಲಾಂದರೆ ಜೋಗೇನಹಳ್ಳಿಗೆ, ಇಲ್ಲಾಂದರೆ ನಮ್ಮ ದುರ್ಗ ಗೋದ್ರೇಜ್ಗೆ ಆದರೆ ಆಗ್ಬೋದು. ಸೋಯಾ ಇಲ್ಲಾಂದರೆ DOC ಬರೋದು ಲೋಡ್ ಆಗುತ್ತೆ. ಇಲ್ಲೇ ಒಂದು 10 ಕಿಲೋಮೀಟ್ರ್ ಹೋದ್ರೆ ಆಗುತ್ತೆ. ಅದಕ್ಕೆ ಇಲ್ಲೇ ನಿಂತ್ಕೊಂಡು ನೋಡಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾಯಿದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಕೇಳಿ, ಸಪೋರ್ಟ್ ಮಾಡಿ. ಗಾಡಿ ಇವಾಗ ಚೆನ್ನಾಗಿ ಕಾಣ್ತಿದೆ ನೋಡಿ. ನಮ್ಮ ಗೆಳೆಯ ಅಡುಗೆ ಮಾಡ್ತಿದ್ದಾನೆ. ತಿಂಡಿ ಅಲ್ಲ, ರೈಸ್ ಅನ್ನ ಮಾಡ್ತಿರೋದು. ರಾತ್ರಿ ಸಾಂಬಾರು ಮಾಡಿದ್ವಿ. ಇವಾಗ ಅದೇ ಸಾಂಬಾರಿಗೆ ಅನ್ನ ಮಾಡ್ಕೊಂಡು ಊಟ ಮಾಡೋದು. ಊಟ ಮಾಡಿ ಸ್ನಾನ ಮಾಡ್ಬೇಕು. ಬಟ್ಟೆ ಎಲ್ಲ ಫುಲ್ ಗಲೀಜಾಗ್ಬಿಟ್ಟವೆ. ಇವಾಗಲೇ ಸ್ನಾನ ಮಾಡೋಣ ಅಂದರೆ ಫುಲ್ ಚಳಿ. ಒಂದು ಮಧ್ಯಾಹ್ನ ಒಂದು 12-1 ಗಂಟೆ ಹಂಗಾದರೆ ಬಿಸಿಲಿರುತ್ತೆ, ಚಳಿ ಮಾಡ್ಬೋದು, ಸ್ನಾನ ಮಾಡ್ಬೋದು. ಫುಲ್ ಚಳಿ ಅಂದರೆ ಚಳಿ ಗುರು. ಗಾಡಿ ಒಳಗೆ ಮಕ್ಕೊಂಡಿವಿ. ರಾತ್ರಿ 5 ಗಂಟೆಗೆ ಎಚ್ಚರ ಆಗಿಬಿಡ್ತು. ಅಲ್ಲಿಗೆ ಎಲ್ಲ ತಣ್ಣಗಾಗ್ಬಿಟ್ಟವೆ. ಎಲ್ಲಿ ಮುಟ್ಟಿದ್ರು ತಣ್ಣಗೆ, ಕೆಳಗೆ ಇಳಿಯೋಕ್ಕಾಗಿಲ್ಲ, ಅಷ್ಟು ಚಳಿ. ಆಮೇಲೆ ಎದ್ದೋಗಿ ಅಲ್ಲಿ ರೋಡ್ನಾಗ ಟೀ ಕುಡಿದು ಬಂದ್ವಿ. ಅವಾಗ ಸಮಾಧಾನ ಆಯ್ತು ನೋಡಿ. ಹೆಂಗೆ ಕಾಣಿಸ್ತಿದೆ ಹೇಳಿ ನಮ್ಮ ಗಾಡಿ. ಇಷ್ಟು ದಿನ ತೊಳೆದಿದ್ದಿಲ್ಲ, ಇವಾಗ ತೊಳೆದು ಫುಲ್ ನೀಟಾಗಿ ಕಾಣ್ತಿದೆ ನೋಡಿ. ಇಲ್ಲೊಂದು ಸ್ವಲ್ಪ ಬಣ್ಣ ಉದುರೋಗ್ಬಿಟ್ಟತೆ, ತೊಳಿಬೇಕಾದ್ರೆ ನೀರು ಹೊಡೆದು. ಈ ಕಡೆನೂ ಆ ಕಡೆಗೂ ಹೊಸ ಟೈರು ಯಾವ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಜರ್ಮನ್ ಸಫಾರಿನ ಗುರು. ಒಂದೇ ತಿಂಗಳಿಗೆ 8 ಟೈರ್ ಹಾಕಿರೋದು, 1.5 ತಿಂಗಳಿಗೆ. ಇಲ್ಲೊಂದು ಜೊತೆ ಸೆಕೆಂಡ್ ಆಕ್ಸಲ್ಗೆ, ಮತ್ತು ಇದು ಹೌಸಿಂಗಿಗೆ ಒಂದು ಜೊತೆ ಹಾಕ್ಕೊಂಡು ಒಂದೇ ಟ್ರಿಪ್ ಮಾಡಿದ್ದು. ಮತ್ತು ಇವೇ ನೋಡಿ ಜರ್ಮನ್ ಸಫಾರಿ ಟೈರು. ಇದ್ರ ಹೆಸ್ರೇನೋ ಗೊತ್ತಿಲ್ಲ ಗುರು ನನಗೆ. ಜರ್ಮನ್ ಅಂತಾರೆ ಇವನ್ನ ಟೈರ್ನ. ಮತ್ತು ಆ ಕಡೆ ಹೌಸಿಂಗ್ನಾಗ ಅವು ಹಾಕಿ ಒಂದು 2 ತಿಂಗಳಾಯ್ತು. ಇವಾಗ 1.5 ತಿಂಗಳಿಗೆ 3 ಟ್ರಿಪ್ ಮಾಡೋಷ್ಟು, 3 ಟ್ರಿಪ್ಪಿಗೆ 3 ಜೊತೆ ಟೈರ್ ಹಾಕಿದ್ದೀವಿ ನೋಡಿ. ಇನ್ನೊಂದು ಜೊತೆ ಹಾಕ್ಬೇಕು, ನಡೀತವೆ. ಎಲ್ಲಿಗಂದರೆ ಆ ಕಡೆ ಲೆಫ್ಟಿಗೆ ಯಾವ್ದು ಇದು ಡಮ್ಮಿಗೆ. ಇದು ದಾವಣಗೆರೆಯಲ್ಲಿ ಪಾಯಿಂಟ್ ಖಾಲಿ ಮಾಡ್ಬೇಕಾರೆ ಗಾಡಿ ಟಚ್ ಆಗಿಬಿಡ್ತು ಒಂಚೂರು. ಹಿಂದೆ ಕಟ್ಟಿಗೆ ಗಾಡಿ ಹತ್ತಲಿಲ್ಲ ಅಂತೇಳಿ ಜೋರಾಗಿ ಹೊಡೆದೆ, ಟಚ್ ಆಗಿ ಒಂಚೂರು ಕ್ರಾಸ್ ನಂಬರ್ ಬೆಂಡ್ ಆಗೈತಿ. ಇಲ್ಲಿಗೆ ಒಂದು ಜೊತೆ ಹಾಕ್ಬಿಟ್ರೆ ಟೈರೆಲ್ಲ ಓಕೆ ಆಗಿಬಿಡ್ತವೆ. ಸದ್ಯಕ್ಕೆ ಇವಾಗೇನು ಹಾಕ್ಸಲ್ಲ, ನಡೀತಾವೆ ಇನ್ನೊಂದು 2 ತಿಂಗಳು. ಆಮೇಲೆ ನೋಡೋಣಂತೆ. ಪಾರ್ಕಿಂಗ್ ತುಂಬ ಫುಲ್ಲು ಧೂಳು ಅಂದರೆ ಧೂಳು ಗುರು, ಭಾರಿ ಧೂಳಿದತ್ತೆ. ಆಮೇಲೆ ಗಾಡಿ ತಗೊಂಡೋಗಿ ಆ ಕಡೆಗೆ ಹಾಕೋಣ. ಇವಾಗ ಸದ್ಯ ಅಡುಗೆ ಮಾಡ್ತಾಯಿದ್ದಾನೆ. ಊಟ ಮಾಡಿ ಸಿಗೋಣ ಬನ್ನಿ. ಲೋಡಿಂಗ್ ಕನ್ಫರ್ಮ್ ಆಗೈತೆ. ಎಲ್ಲಿಗಂದರೆ ಕೇರಳಗೆ, ಕ್ಯಾಲಿಕಟ್ಗೆ. ಒಂದು 2 ತಿಂಗಳ ಮೇಲೆ ಹೋಗ್ತಿರೋದು ಕೇರಳಗೆ. ಕೇರಳ ಹೋಗ್ಬೇಕಂತ ಹೇಳ್ತಿದ್ದೆ. ಕೇರಳಗೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ಬೇಕಂದ್ರೆ ಕಲ್ಮೇಶ್ವರ ಹೋಗ್ಬೇಕು. ಇಲ್ಲಿಂದ 50 ಕಿಲೋಮೀಟ್ರ್ ಹೋಗ್ಬೇಕು ಲೋಡಿಂಗ್ ಪಾಯಿಂಟಿಗೆ. ಇವಾಗ ಇನ್ನೇನು ಹೊಡ್ತಾ ಇದ್ದೀವಿ. ಡೀಸೆಲ್ ಕಮ್ಮಿ ಐತೆ. ಅವ್ರಿಗೆ ಕೇಳಿದರೆ ಲೋಡ್ ಆದ್ಮೇಲೆ ಕೊಡ್ತೀನಿ ಅಂದರು. ಅದಕ್ಕೆ ಒಂದು 2,000 ಹಾಕ್ಸ್ಕೊಂಡು ಲೋಡಿಗೆ ಹೋಗೋಣ ಬನ್ನಿ. ಇಲ್ಲೇ ಪಾರ್ಕಿಂಗ್ನಾಗ ಇದೀವಿ ನೋಡಿ. ಇವಾಗ ಬಂಕ್ ಇಲ್ಲೇ ಕಾಣ್ತಿದೆ ನೋಡಿ ರೋಡ್ನಾಗೆ, ಭಾರತ್ ಬಂಕು. ಅವ್ರದ್ದೇ ಪಾರ್ಕಿಂಗು. ಡೀಸೆಲ್ ಹಾಕ್ಸ್ಕೊಂಡು ಹೊರಡೋದು. ಕಾಯಲ್ಲಿ ನೋಡಿ ಹೊರಟಿದ್ವಿ. ಕಾಯಲ್ಲಿ ಲೋಡ್ ಕ್ಯಾನ್ಸಲ್ ಆಯ್ತು. ಅಷ್ಟರಾಗೆ ಬೆಂಗಳೂರಿಗೆ ಒಂದು ಲೋಡ್ ಬಂತು. ಮತ್ತಿನ್ನೇನು ಕೇರಳ ಹೋಗೋದು, ಬೆಂಗಳೂರು ಕಡೆಗೆ ಹೋದ್ರಾತು ಅಂತೇಳಿ ನಮ್ಮ ಓನರು ಬೆಂಗಳೂರಿಗೆ ತುಂಬಪ್ಪ ಅಂತೇಳಿ ಕೋಕಿಗೆ ಕಳಿಸಿದ್ದಾರೆ. ಕೋಕ್ ಲೋಡ್ ಮಾಲೂರಿಗೆ ನೋಡಿ. ಟಾರ್ಪಲೆಲ್ಲ ಹೆಂಗೆ ಕಟ್ಟಿದ್ದೀವಿ ಸೈಡಿಗೆ, ಹಂಗೆ ಕಟ್ಟಿದರೆ ಇವಾಗ 35 ಟನ್ ಬರೋದು ಡೌಟ್ ಆಯ್ತು ನನಗೆ ಗುರು. ಫ್ಯಾಕ್ಟ್ರಿ ಮುಂದೆ ಧೂಳು ಅಂದರೆ ವಿಚಿತ್ರ ಧೂಳು. ಒಂದು ಸ್ವಲ್ಪ ಹೊತ್ತಿಗೆ ಗೊಬ್ಬೆದ್ಬಿಟ್ಟು ನಾವಂತೂ ನೋಡಿ. ನಮ್ಮ ಜೊತೆ ಹೆಂಗಾಗ್ಬಿಟ್ಟದೆ ಎಲ್ಲ ಫುಲ್ ಧೂಳು. ಇಲ್ಲೇ ನೀರು ಬರ್ತವೆ. ಲೋಡ್ ಮಾಡಿ ಹಗ್ಗ ಟಾರ್ಪಲ್ ಹಾಕಿ ಸ್ನಾನ ಮಾಡ್ಕೊಂಡು ಗಾಡಿ ಒಳಗೆಲ್ಲ ಕ್ಲೀನಾಗಿ ನೀರು ಹೊಡ್ಕೊಂಡು ಹೊರಡ್ಬೇಕು. ಇನ್ನು ಲೋಡಿಂಗಿಗೆ ಕರೆದಿಲ್ಲ. ಊಟ ಮಾಡೋಕ್ಕೆ ಹೋಗಿದ್ದಾರೆ ಅವರು. ಊಟ ಮಾಡ್ಕೆ ಬಂದಮೇಲೆ
ಕೋಕ್ ಅಂದರೆ ನಾವು ಮಂಗ್ಳೂರಾಗ ತುಂಬ್ತೀವಲ್ಲ ಅದೇ ಕೋಕೇನೆ, ಅಂದರೆ ಇಲ್ಲಿ ಬೇರೆ ಥರ ಕೋಕ್ ಬರುತ್ತೆ. ಇದು ಜಾರ್ಖಂಡಿಂದ ಬರುತ್ತಂತ ಕೋಕು. ನೋಡಿ ಇದು ಕೋಕಿನ ಪ್ಲಾಂಟ್ ಫ್ಯಾಕ್ಟ್ರಿ. ಅಲ್ಲೊಂದು ಗಾಡಿ ಲೋಡಾಗಿ ನಿಂತಿದೆ ನೋಡಿ, 16 ವೀಲ್ ರಾಜಸ್ಥಾನ್ ಗಾಡಿ ನೋಡಿ. ಈ ಇದು ಡಂಪರ್ನಾಗ ಇದೆಯಲ್ಲ ಅದೇ ಕೋಕು. 2 ಕಡೆಗೂ ಟಾರ್ಪಲ್ ಕಟ್ಟಿದ್ದೀವಿ. ನೋಡೋಣ ಎಷ್ಟು ಬರುತ್ತೋ. ಕರೆಕ್ಟಾಗಿ 35 ಟನ್ ಹಾಕ್ಕೊಂಡು ಹೋಗೋಣ. ಜಾಸ್ತಿ ಹಾಕ್ಕೊಂಡು ಹೋಗಿ ಸುಮ್ಮನೆ ಅಲ್ಲಿ ಟೆನ್ಷನ್ ತಗೊಳೋದು ಬೇಡ. ಬಾಡ್ರಾಗೆ ಕಾಟನ್ ಹೋಯ್ತಿಲ್ಲೇ ಕಾಟನ್ ಮಾಡಿಸ್ಕೊಂಡು ಹೋಗ್ಬೇಕು. ಅಲ್ಲಿ ಟೀ ಅಂಗಡಿ ಇದ್ದಂಗೆ ಐತೆ ಗುರು. ಟೀ ಕುಡ್ದವನ ನಮ್ಮ ಗೆಳೆಯ ಎಲ್ಲ ಕಟ್ತದ ಟಾರ್ಪಲ್ಲು. ನಾನು ಹಾಕ್ಕೊಟ್ಟು ಕೆಳಗೆ ಇಳಿದ್ಬಿಟ್ಟೆ ಧೂಳಿಗೆ. ಆತೇನಾ? ಇಲ್ಲಿ ಲಾಸ್ಟಿಗೆ ಒಂದು ಕಟ್ಟಿಳಿ ಸಾಕಾ ಇದು? ಹಾಂ ಬಾ ಟೀ ಕುಡಿಯೋಣ ಬಾ. ನೋಡಿ ಇವಾಗ ಹಿಂದ್ಗಡೆ ಹೆಂಗೆ ಕಾಣ್ತಿದೆ. ಇದಕ್ಕೆ 2 ಕುಚ್ಚು ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಪಟ್ಟಿಗೆ ಕುಚ್ಚು ಹಾಕೋಣ ಸದ್ಯಕ್ಕೆ. ಇದೇ ಟ್ರಿಪ್ನಾಗ ಇಲ್ಲೆಲ್ಲ ತಗೊಂಡು ಕಟ್ಟೋಣ ಅಂತಿಂದೆ, ಇಲ್ಲಾಂದರೆ ರಜಾ ಹೋಗಿ ಬಂದಮೇಲೆ ತಗೊಳೋಣಂತೆ. ನಾನು ಕುಚ್ಚು ತಾಂತೀನಿ ಗುರು. ಯಾರನ್ನ ಒಂದು ಟ್ರಿಪ್ ಹೋಗಿ ಬರ್ತಾರಲ್ಲ ಅವರು ಕ್ಲೀನಾಗಿ ಬಿಚ್ಚಲ್ಲ, ಕಟ್ಟಲ್ಲ, ಎಲ್ಲ ಮೂಲಿಗೆ ಬಿದ್ದುಬಿಡ್ತವೆ. ಹಾಂ ಅವು ಅಲ್ಲಿರಲಿ, ಆಮೇಲೆ ನೋಡೋಣ ಅಂತ ಬಾ. ಲೋಡ್ ಮಾಡ್ಬೇಕಾರೆ ನೋಡಿ ಪಾಯಿಂಟಿಗೆ ಬಿಟ್ಟಿವಿ. ಕನ್ವರ್ ಬೆಲ್ಟ್ನ ಗ್ಲಾಸ್ ಬರುತ್ತೆ. ಇಲ್ಲಿದೆ ನೋಡಿ ಬೆಲ್ಟು. ಈ ಬೆಲ್ಟ್ನಾಗ್ಲಿದ್ದ ಸೀದಾ ಬಾಡಕ್ಕೆ ಬೀಳುತ್ತೆ. ನಾನೆಲ್ಲ ಅದು ನುಸಿ ತುಂಬೋದು ಅಂದ್ಕೊಂಡಿದ್ದೆ, ನುಸಿ ಅಲ್ಲ ಕಲ್ಲು. ಇಲ್ಲಿದೆ ನೋಡಿ. ಇದು ಅಲ್ಲಿ ಪಾಯಿಂಟಿಗೆ ಹೊಡೆದು ಹೊರಗೆ ಬಂದ್ವಿ ಟೀ ಕುಡಿಯೋಣ ಅಂತೇಳಿ. ಅವ್ನು ಯಾಕೋ ವೀಡಿಯೋ ಮಾಡಬೇಡ ಅಂದ. ಅಕ್ಕರೆ ಇಡ್ಲಿ ಬಗ್ಗನ ವೀಡಿಯೋ ಮಾಡಿದರೆ ಏನು ಬರ್ತೈತೆ ಅಂತೇಳಿ ಸುಮ್ಮನೆ ನಾನು ಅದಕ್ಕೆ ಹೋಗಿ ಯಾವ ಥರ ಇದು ಮಾಡ್ತಾರೆ ಅಂತೇಳಿ ವೀಡಿಯೋ ಮಾಡೋಕ್ಕೆ ಹೋದೆ. ಮಾಡಬೇಡ ಅಂತ. ಅಲ್ಲಿ ಅದೇ ಕಾಣ್ತಿದೆ ನೋಡಿ, ಇವೆಲ್ಲವೇ ಇವರು ಬೇರೆ ಕಡೆಯಿಂದ ತರಿಸಿ ಚಿಕ್ಕದು ಮಾಡಿ ಆದರೆ ಯಾವ ಥರ ಬೇಕು ಆ ಥರ ಮಾಡಿ ಲೋಡ್ ಮಾಡೋದು. ಇದು ದೊಡ್ಡದಿದೆಯಲ್ಲ, ನಾವು ದುರ್ಗಕ್ಕೂ ಬರೋದು ಲೋಡಾಗಿ. ಅಂದರೆ ನಮ್ಮ ಗಾಡಿಯವ್ರು ಬರೋದಿಲ್ಲ. ಯಾರೋ ಹೆಡ್ಲೈಟ್ ಹಾಕಿ ನಿಲ್ಸ್ಕೊಂಡಾನೆ. ಗಾಡಿನ ಆಫ್ ಮಾಡಿಲ್ಲ. ತೋರಿಸಿದ್ರೆ ಫೋನ್ ನೋಡ್ಕೊಂಡು ಕುತ್ಕೊಂಡಾನೆ. ಇದೇನು ಡಾಬಾ ನೋಡಿ ಬಂಕ್ ಒಂದು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನೋಡೋಣ ಬನ್ನಿ. ಫುಲ್ ಲೋಡಾತ್ ಗುರು. ಕರೆಕ್ಟಾಗಿ 35 ಟನ್ ಬಂತು. 10 kg ಜಾಸ್ತಿ ಇಲ್ಲ, 10 kg ಕಮ್ಮಿ ಇಲ್ಲ. ಇವಾಗ ಹಗ್ಗ ಟಾರ್ಪಲ್ ಹಾಕ್ಬೇಕು. ನಾವು ಹೆಂಗಾಗಿದ್ದೀವಿ ಅಂದರೆ ಫುಲ್ ಮಸಿ ಎದ್ದೋಗ್ಬಿಟ್ಟಿದ್ದೀವಿ ನೋಡಿ. ಹೆಂಗಾಗ್ಬಿಟ್ಟಿದ್ದೀವಿ ಕೈಯೆಲ್ಲ ಹೆಂಗಾಗಿದ್ದಾವೆ ನೋಡಿ. ಹಗ್ಗ ಟಾರ್ಪಲ್ ಹಾಕಿ ಇಲ್ಲೇ ನೀರು ಬರ್ತವೆ. ಸ್ನಾನ ಮಾಡೋಣ. ಪ್ಲಾಸ್ಟಿಕ್ ಹಾಕೋಣ. ಬ್ಲೂ ಟಾರ್ಪಲ್ ಹಾಕೋ. ಹಾಂ ಹಾಕಿ ನಿಲ್ಸಿದ್ವಿ. ಈ ಥರ ಹಾಕಿದ್ವಿ, ಚೆನ್ನಾಗಿ ಕಾಣುತ್ತೆ ನೋಡಿ. ಹಿಂದೆ 1-2 ಉಕ್ಬಿಟ್ಟಿದ್ದೀನಿ. ಯಾಕಂದರೆ ಅಲ್ಲಿ ಬಂದು ನಿಂತ್ಕೊಂಡ್ರೆ ಬೀಳ್ತತೆ. ಹಿಂದಕ್ಕೆ ಮಾಲಿಲ್ಲಲ್ಲ, ಅದಕ್ಕೆ ಹಿಂದೆ ನಾನು ಆಂಗ್ಲರ್ ಬೇರೆ ಹಾಕಿದ್ದೀನಿ. ಆಂಗ್ಲರ್ ಯಾಕೆ ಹಾಕಿದೆ ಅಂದರೆ ಬಾಡಿ ಓಪನ್ ಆಗಿಬಿಡುತ್ತೆ ಅಂತೇಳಿ ಆಂಗ್ಲರ್ ಹಾಕಿ ಕತ್ರಿ ಹೊಡೆದಿದ್ದೀನಿ. ಲಾಸ್ಟ್ ಒಂದೇ ಒಂದು ಕತ್ರಿ ಇದು ಹಿಂಗೆ ತಾಂಡಿನಲ್ಲ, ಅದೊಂದು ಕೆಲಸ ಕೆಟ್ಟುಬಿಡ್ತು ನೋಡಿ. ನಮ್ಮದು ಹೆಂಗಾಗೈತಂದರೆ ನಮ್ಮ ಹಾಲತ್ತು ಅಂದರೆ ಫುಲ್ ಧೂಳು ಮಸಿ ಹಾಕ್ಬಿಟ್ಟಿನಿ ನೋಡಿ. ಅದೆಲ್ಲದು ಇವಾಗ ಸ್ನಾನ ಮಾಡ್ಬೇಕು. ಬಿಲ್ ಬರೋಕ್ಕಿನ್ನ ಲೇಟು ನೋಡಿ. ಅಲ್ಲಿ ಒಳಗೆ ಆಂಧ್ರ ಗಾಡಿ ಒಂದು ಲೋಡ್ ಆಗ್ತೈತೆ. ನಮ್ಮ ಹುಡುಗ ಎಲ್ಲ ತೊಳ್ಕೊಂಡು ಇವಾಗ ಕುಕ್ಕಿಂಗ್ ಮಾಡ್ತಾನೆ. ಬಿಲ್ ಬರೋದ್ರಾಗ ಸ್ನಾನ ಮಾಡ್ಕೊಂಡು ಗ್ಲಾಸೆಲ್ಲ ಒರೆಸ್ಕೊಂಡು ಹೊರಟು ಬಿಡೋದು. ಸ್ನಾನ ಮಾಡಿದೆ ಗುರು. ನಮ್ಮ ಮನಸ್ಸಿಗೆ ನೆಮ್ಮದಿ ಆಯ್ತು. ಅವ್ರು ನಲ್ಲಿಗೆ ಬೋರ್ ಚಾಲು ಮಾಡಿಸಿದ್ದೆ. ಇವಾಗ ಮೇನ್ ರೋಡಿಗೆ ತಗೊಂಡು ನೋಡಿ. ಜಬಲ್ಪುರ್ ರೋಡ್ನಾಗ ಲೋಡ್ ಆಗಿದ್ದು. ಇಲ್ಲೇ ನಾವು ಭಂಡಾರ ರೋಡಾಗ ಖಾಲಿ ಮಾಡಿದ್ವಲ್ಲ, ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಬಂದೆ. ಕಾಯಲ್ಲಿಗೆ ಹೋಗೋಣ ಅಂತಿದ್ದೆ ನಾನು ಕೊಚ್ಚಿನಿಗೆ. ಅಲ್ಲೇ ಹೊರಟಿದ್ದೆ. ಇನ್ನೇನು ಅವ್ರು ಟ್ರಾನ್ಸ್ಪೋರ್ಟ್ನಲ್ಲಿ ಫೋನ್ ಮಾಡಿ ಅಲ್ಲೇ ಇರು, ಅಲ್ಲಿಂದನೇ ಒಂದು ಲೋಡ್ ಐತೆ ಅಂದ. ಅವಾಗಿದ್ದು ನಮ್ಮ ಸೌಕಾರ ಕೋಕ್ ಐತೆ ಮಾಲೂರಿಗೆ ತುಂಬಿಡ ಬೆಂಗಳೂರಿಗೆ. ಮತ್ತು ಇನ್ನೇನು ಕೊಚ್ಚಿನಿ ಹೋಗ್ತಿ ಅಂತಂದ್ರು. ಅದಕ್ಕೆ ಎಲ್ಲರೂ ಒಂದು ಕಡೆ ಹೋದ್ರೆ ಆಯ್ತು ಅಂತೇಳಿ ಲೋಡ್ ಮಾಡಿದ್ದೀವಿ ಗುರು. ಈ ಮಷೀನಾಗ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಬಾಯಾಗೆಲ್ಲ ಅದೇ, ಮೂಗ್ನಾಗೆಲ್ಲ ಅದೇ. ಇನ್ನು ಗಾಡಿ ತುಂಬ ಅದೇ ಐತೆ. ಬೆಳಗ್ಗೆ ಒಂದು 100-200 ರೂಪಾಯಿ ಕೊಟ್ಟು ಒಳಗೆಲ್ಲ ಗಾಳಿ ಓಡಿಸೋವರೆಗೆ ಅಷ್ಟೇ. ಇದು ರೋಡ್ನಾಗ ಒಂದ್ಸಲಿ ಗಾಳಿ ಓಡಿಸಿ ಆಮೇಲೆ ಇದು ಗುರು ಗಾಡಿ ತೊಳಸ್ತೀನಲ್ಲ, ಅವಾಗ ಒಂದ್ಸಲಿ ಗಾಳಿ ಓಡಿಸ್ಬಿಟ್ರೆ ಸರಿ ಹೋಗ್ತದೆ. ಗಾಡಿ ತೊಳಸ್ಲೇಬೇಕು. ತೊಳಸಿಲ್ಲ ಅಂದರೆ ಬೇರೆ ಲೋಡ್ ಮಾಡೋಕ್ಕೆ ಕೊಡಲ್ಲ. ಎಲ್ಲ ಫುಲ್ ಬಸಿ ಆಗಿಬಿಡುತ್ತೆ ಬಾಡಿ ಪ್ಲಾಟ್ಫಾರಮ್ ಅಂತೇಳಿ. ನೋಡೋದು ತೊಳಸೋಣ. ಇವಾಗ ಜೀವ ಬಂಕಿಗೆ ಹೋಗೋಣ ಅಂತ ಇದ್ದೀನಿ. ಜೀವ ಬಂಕ್ನಾಗ ಡೀಸೆಲ್ ಹಾಕ್ಸೋಣ. ಇಲ್ಲಿಂದ ಜೀವ ಬಂಕು ಎಷ್ಟು ಕಿಲೋಮೀಟ್ರ್ ಐತೆ ಅಂದ್ರೂ ಗೊತ್ತಿಲ್ಲ. ಬನ್ನಿ ನೋಡೋಣ. ಬೆಳಗ್ಗೆ ಇನ್ನೂ ಒಂದು 2,000 ಡೀಸೆಲ್ ಹಾಕ್ಸಿದ್ನಿ, ಆರಾಮಾಗಿ ಹೋಗುತ್ತೆ ಜೀವ ಬಂಕಿಗೆ. ಜೀವ ಬಂಕ್ನಾಗ ಮೈಲೇಜ್ ಚೆಕ್ ಮಾಡೋಣ. ಅವಾಗಲೇ ಒಂದ್ಸಲಿ ಹಾಕ್ಸಿದ್ದೆ ಜೀವ ಬಂಕಲ್ಲಿ. ಅದು ಲಾತೂರ್ ನಾಲ್ಕು ಮೇಲೆ ಹೋದರೆ ಆ ರೋಡ್ನಾಗ ಮೈಲೇಜ್ ಕಮ್ಮಿ ಬರುತ್ತೆ. ಇವಾಗ ಹಿಂಗೆ ಹೈದ್ರಾಬಾದು
ಕರ್ನೂಲು, ಅನಂತಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಹಿಂಗೆ ಹೋಗ್ಬಿಡೋಣ ಅಂತೇಳಿ ಏರ್ಪೋರ್ಟಿಂದ ಮಾಲೂರಿಗಿದು. ಏರ್ಪೋರ್ಟಿಂದ ನಾವು ಕ್ಯಾಲಿಕಟ್ಟಿಗೆ ಹೋಗಿದ್ರೆ ನಮ್ಮ ಹುಡುಗಗೆ ಇದು ಯಾವ್ದು ಗುರೋದು ಕ್ಯಾಲಿಕಟ್ನಾಗ ಬೀಚ್ ತೋರ್ಸೋಣ ಮತ್ತು ಕಣ್ಣೂರಾಗ ಬೀಚ್ ತೋರ್ಸೋಣ ಅಂತೇಳಿದ್ದೆ. ಅದು ಲೋಡೆ ಮಿಸ್ ಆಗಿಬಿಡ್ತು. ಇವನು ಮತ್ತೆ ಬರೋದಿಲ್ಲ ಏನಿಲ್ಲ, ಇವಾಗಲೇ ಬಂದಿದ್ದು. ಅದು ಭಾಳ ದೂರ ಬಂದುಬಿಟ್ಟಾನೆ. ಅವ್ರ ಮನೆಗೆಲ್ಲ ಫುಲ್ ಗಾಬರಿ ಆಗಿಬಿಟ್ಟಾರೆ, ಯಾವಾಗ ಬರ್ತಾನ ಅಂತ ಕಾದ್ತಾರೆ ಪಾಪ. ಯಾಕಂದರೆ ಡೈಲಿ ಮನೆಗೆ ಓಡಾಡೋನು, ಮನೆ ಮುಂದಿದ್ದಾನು. ಇವತ್ತೇ ಫಸ್ಟ್ ಬಂದಿರೋದು ಇವನು ಊರು ಬಿಟ್ಟು. ತೋರಿಸ್ತೀನಿ ಆಮೇಲೆ. ಇವನಿಗೆ ಅವಾಗಲೇ ನೋಡಿದಿರಲ್ಲ ಒಂದು ವೀಡಿಯೋದಲ್ಲಿ ಚಿತ್ರಾನ್ನ ಮಾಡಿರೋದು. ನಾಳೆಗೆ ಬೆಳಗ್ಗೆ ಏನೋ ಸ್ಪೆಷಲ್ ಮಾಡೋಣಂತೆ. ಬನ್ನಿ ಜೀವೋ ಬಂಕಿಗೆ ಹೋಗಿ ಡೀಸೆಲ್ ಹಾಕಿ ಸಿಗುಮ. ಜೀವೋ ಬಂಕಿಗೆ ಬಂದ್ವಿ ಡೀಸೆಲ್ ಹಾಕ್ಸೋಣ ಅಂತೇಳಿ. ಫಸ್ಟು ಟೀ ಕುಡಿದ್ವಿ, ಯಾಕಂದರೆ ಇನ್ನೂ ಅಡ್ವಾನ್ಸ್ ಹಾಕಿಲ್ಲ ನಮ್ಮ ಟ್ರಾನ್ಸ್ಪೋರ್ಟ್ನವರು ಮತ್ತು ನಮ್ಮ ಮಾಲಕರು. ಅವರು ದುಡ್ಡು ಹಾಕಿದ್ರೆ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಈ ಜೀವೋ ಬಂಕ್ನಾಗೆ ಡೀಸೆಲ್ ಹಾಕ್ಸಿದ್ರೆ ಮೈಲೇಜ್ ಬರ್ತದೆ ಅಂತಾರೆ. ಅಣ್ಣಾಚಾರ ಎಲ್ಲ ಇಲ್ಲೇ ಹಾಕ್ಸೋದು. ನಮಗೆ ಫಸ್ಟ್ ಕ್ಯಾಶ್ ಬೇಕು, ಕ್ಯಾಶ್ ಕೊಡ್ತೀನಿ ಅಂದರೆ ಡೀಸೆಲ್ ಹಾಕ್ಸೋದು, ಇಲ್ಲಾಂದರೆ ಹಾಕ್ಸೋದಿಲ್ಲ. ಗಾಡಿ ಎತ್ಕೊಂಡು ಹೋಗ್ಬಿಡೋಣ. ಕೇಳಿದರೆ ಗುನುಗುನ ಅಂದ ಒಬ್ಬನು, ಆ ಕಡೆ ಗನ್ನಿಗೆ ಬಿಡೋದು. ಫಸ್ಟ್ ಕೇಳೋದು, ಕ್ಯಾಶ್ 3,000 ಕೊಡ್ತೀನಿ ಅಂದರೆ ಟ್ಯಾಂಕ್ ಫುಲ್ ಮಾಡಿಸ್ತೀನಿ, ಇಲ್ಲಾಂದರೆ 1 ರೂಪಾಯಿನೂ ಹಾಕ್ಸಲ್ಲ ಗುರು. ಗಾಡಿ ಎತ್ಕೊಂಡು ಮುಂದಕ್ಕೆ ಹೋಗ್ಬಿಡೋಣ. ಮುಂದೆ ಒಂದು ಬಂಕ್ ಆಯ್ತು 5 ಕಿಲೋಮೀಟ್ರ್ನಾಗೆ, ಅಲ್ಲಿ ಟ್ಯಾಂಕ್ ಫುಲ್ ಮಾಡೋಣ. ಏನು ಫ್ರೀ ಕೊಡ್ತಾರೆ, ನಾವು ಅಕೌಂಟಲ್ಲಿ ಹಾಕ್ತೀವಿ. 35,000 ರೂಪಾಯಿ ಟ್ಯಾಂಕ್ ಫುಲ್ ಮಾಡಿಸ್ತೀವಿ, 3,000 ಕ್ಯಾಶ್ ಕೊಡೋಕೆ ಸಾಯ್ತಾರಲ್ಲ ಗುರು. ನಾವು ಇವ್ರ ಬಂಕಿಗೆ ಬರ್ತೀವಲ್ಲ, ನಾವು ನಮ್ಮ ತಗೊಂಡು ನಾವೇ ತಲೆಗೆ ಹೊಡ್ಕೋಬೇಕು. ನೋಡೋಣ ಬನ್ನಿ, ಈ ಅಡ್ವಾನ್ಸ್ ಬರಲಿ. ಅಲ್ಲಿ ಗನ್ನಿಗೆ ಪಾಯಿಂಟಿಗೆ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಇವ್ರು ಏನು ಹಣೆ ಬರೋ ಇವ್ರದ್ದು ಅಂತೇಳಿ. ಸದ್ಯಕ್ಕೆ ಇಲ್ಲೇ ಕುತ್ಕೊಳ್ಳೋಣ. ಜೀವೋ ಬಂಕ್ನಾಗ ಹಾಕಿದ್ರು ಗುರು. ಡೀಸೆಲ್ ಹಾಕ್ಸಿದ್ವಿ. ಕ್ಯಾಶ್ ಕೊಟ್ಟರು, ಧನ್ಯವಾದಗಳಂತ ಕೈ ಮುಗಿದ್ರು. ನಾವು ಯಾರೋ ಇನ್ನು ನನಗೆ ಬೈಯಕ್ಕೆ ಮಾತೇ ಬರಲ್ಲ. ದುಡ್ಡು ಕೇಳಿದರೆ ದುಡ್ಡು ಕೊಡಲ್ಲ ಅಂದ. CNG ಹಾಕಂತಕ್ಕೆ ಹೋಗಿ ನಾನು ದುಡ್ಡು ಕೇಳ್ತಾ ಇದ್ದೆ, ನನಗೂ ಬುದ್ಧಿ ಇಲ್ಲ. ಆಮೇಲೆ ಗೊತ್ತಾಗಿದ್ದು ಅವ್ನು CNG ಹಾಕೋಣ ಅಂತೇಳಿ. ಈ ಕಡೆಗೆ ಬಿಟ್ಟ ಮೇಲೆ ಕೇಳಿದೆ, ನನಗೆ ಕ್ಯಾಶ್ ಬೇಕು, ಹಂಗಂದ್ರೆ ಡೀಸೆಲ್ ಹಾಕ್ಸ್ನ ಡೇಟ್ಗೆ ಎಷ್ಟು ಬೇಕು ತಾಳ್ರಿ ನಿಮಗೆ ಕೊಡ್ತೀನಿ ಅಂತಂದ. ಆಮೇಲೆ ಫೋನ್ 5,000 ತಾಳ್ರಿ ಅಂದ. 5,000 ಉಳಿಯಲ್ಲ, ಸಾಕು ನನಗೆ 3,000 ಅಂತೇಳಿ 33,000 ಫುಲ್ ಆದ್ರು. 33,000 ಅಂದರೆ ಒಂದು 270-68 ಲೀಟ್ರ್ ಹಿಡಿತು. ಇವಾಗ ಝೀರೋ ಮಾಡ್ತಾಯಿದ್ದೀನಿ. ಝೀರೋ ಮಾಡಿ ಬೆಂಗಳೂರಿಗೆ ಹೋಗೋಷ್ಟೊತ್ತಿಗೆ ಎಷ್ಟು ಹಿಡಿಬೋದು ನೋಡೋಣ. ಝೀರೋ ಮಾಡ್ತೀನಿ ನೋಡಿ ಮೆದ್ರಿಗೇನೆ. ಸುಮ್ಮನೆ ಹೇಳ್ತಾನಂತ ತಿಳ್ಕೊಬೇಡ್ರಿ. ನೋಡಿ 1212 ಕಿಲೋಮೀಟ್ರ್ ಆಗೈತೆ ಅಲ್ಲಿಂದ. ಅಂದರೆ ಗಾಡಿ ದುರ್ಗದಾಗ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಲೋಡ್ ಮಾಡ್ಕೊಂಡು ಬಂದಿರೋದು ಹೋಗಿ. ನೋಡಿ ಇವಾಗ ಝೀರೋ ಆಯ್ತು. ಬೆಂಗಳೂರಿಗೆ ಹೋಗಿ ನೋಡೋಣ ಎಷ್ಟು ಹಿಡಿತದ ಅಂತೇಳಿ. ಬೆಂಗಳೂರಾಗೇನು ಟ್ಯಾಂಕ್ ಫುಲ್ ಮಾಡಲ್ಲ, ಇವಾಗ ಮೈಲೇಜ್ ತೋರಿಸ್ತದೆ. ಬನ್ನಿ ಹೋಗಮ್ಮ ಮುಂದೆ. ಇವಾಗ ಜಾಮ್ ಎಲ್ಲ ದಾಟ್ಕೊಂಡು ಬಂದು ಜಾಮಿಂದ ರೈಟ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಎಷ್ಟು ಗುಂಡಿ ಬಿದ್ದಿರೋ ಅಂತ ಗುರು, ವಿಚಿತ್ರ ಗುಂಡಿ ಬಿದ್ದಿರೋವು. ಇವಾಗೆಲ್ಲ ರೋಡ್ ಮಾಡಿದ್ದಾರೆ, ಅಂದರೆ ಹಳೆ ರೋಡ್ ಎಲ್ಲ ಕೆದ್ರಿ ಹೊಸ ರೋಡ್ ಮಾಡಿದ್ದಾರೆ. ನಾವು ಆ ಕಡೆ ಲಾತೂರು ನಾಂದೇಡ್ ಮೇಲೆ ಹೋಗ್ಬೋದಾಗಿತ್ತು. ಅಲ್ಲಿ ಜಾಸ್ತಿ ಆಗುತ್ತೆ ಕಿಲೋಮೀಟ್ರ್. ನಮಗೆ ದುರ್ಗಕ್ಕೆ ಹೋಗಿ ಸುತ್ತರ್ಕೊಂಬರ್ಬೇಕು. ಹಂಗೆ ಬಂದರೆ ನಮಗೆ ಮಾಲೂರು ಬಂದು 1,250 ಕಿಲೋಮೀಟ್ರ್ ಆಗ್ತದೆ. ಹಿಂಗೆ ಹೋದರೆ 1,100 ಕಿಲೋಮೀಟ್ರ್ ಆಗುತ್ತೆ ಮಾಲೂರು. ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ. ರೋಡ್ನಾಗ ಸಿಕ್ಕಾಪಟ್ಟಲೆ ಟೋಲ್ ಬರುತ್ತೆ ಗುರು. ಎಲ್ಲ 550, 600, 700 ಇವೇ ಟೋಲ್ ಭಾರಿ ಇರೋದು. ಅದ್ರ ಡೀಸೆಲ್ ಮೈಲೇಜ್ ಬರ್ತದೆ. 10,000 ಬರುತ್ತೆ ನೋಡಿ ಬೆಂಗಳೂರಿಗೆ ಹೋಗೋಗಂಟ ಟೋಲು. ನೋಡಿ ಟೋಲ್ ಅಂದ್ರೆ ಟೋಲ್ ಗೇಟೇ ಬಂತು. ಊಟ ಮಾಡ್ಬೇಕು ಗುರು. ಎಲ್ಲೇನ ಸೈಡ್ಗೆ ಹಾಕಿ ಈ ಟಮ್ನೇನು ಸೈಡಿಗೆ ಹೋಗಂಗಿಲ್ಲ ನೋಡಿ ಗುರು. ಅತ್ಲಾಗ ತಕೊಂಡ್ರೆ ಆಯ್ತು, ಗಾಡಿಗಳಿಗೆ ಕಾಣೋದಿಲ್ಲ ಏನಿಲ್ಲ. ಅದು ಬನ್ನಿ ಎಲ್ಲಾದರೂ ಊಟ ಮಾಡೋದು. ಆದಿಲಾಬಾದ್ ಬಾರ್ಡ್ರ್ ದಾಟಿದ್ವಿ, 2 ಬಾರ್ಡ್ರ್ ದಾಟಿದ್ವಿ ಗುರು. ಯಾರು ಗುರು ಹಿಂಗೆ ಹೋಗ್ತಾರೆ ನೀವು? ಹಸೆ ಬಟಾಣಿ ಇರಬೇಕು. ನಮ್ಮ ಕಡೆ ಲೆಫ್ಟ್ ಸೈಡಿಗೆ ಕಾಣ್ತಿದೆಯಲ್ಲ, ಅದು ಜವಳಿಕಾಯಿ ಬೀನ್ಸ್ ಗುರು. ಬೀನ್ಸ್ ಗಾಡಿ ಹೈದ್ರಾಬಾದಿಗೆ ಹೋಗೋದು. ಇದು ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟಿತ್ತು. ಮಾಲ್ ಒಂಚೂರು ಹಿಂದೆ ಸರ್ಗತ್ತೆ. ರಿಂಗ್ ತಗೊಂಡು ಟೈಟ್ ಮಾಡಿದ್ವಿ. ಬಿಚ್ಚಕ್ಕೆ ಹೋದರೆ ಎಲ್ಲ ಕೆಲಸ ಕೆಟ್ಬಿಡ್ತದೆ ಬಿಚ್ಕೊಂಡ್ರೆ ಅಂತೇಳಿ. ಅದೇನು ಸೈಡಿಗೆ ಎಲ್ಲಿ ಬರಲ್ಲ, ಹಿಂದಕ್ಕೆ ಒಂಚೂರು ಹೋಗೈತೆ ಅಷ್ಟೇ. ಎಲ್ಲ ರೆಡಿ ಮಾಡ್ಕೊಂಡು ಹೊಂಟಿವಿ ನೋಡಿ ಗುರು. ಕಂಟಿನ್ಯೂ ಹೊಡಿತಾನೆ ಇದೀವಿ ಅಲ್ಲಿದ್ದಾನು.
ಇನ್ನೂ ಹೊಡಿತಾನೆ ಇರೋದು. ಬೆಳಗಿನ ಜಾವ 3 ಗಂಟೆ ತನಕ ನಿದ್ದೆ ಬರೋ ಗಂಟನೂ ಹೊಡಿತಿರೋದು. ನಾನು ಇಷ್ಟೊತ್ತಿಗೆ ಮಕ್ಕಂತಿದ್ದೆ, ಯಾಕಂದರೆ ಹಗಲೆಲ್ಲ ಗಾಡಿ ಓಡಿಸಿಲ್ಲಲ್ಲ. ಹಗಲೆಲ್ಲ ಗಾಡಿ ಓಡಿಸ್ಬಿಟ್ರೆ ಫುಲ್ ಮನುಷ್ಯ ಸುಸ್ತಾಗ್ಬಿಡ್ತಾನೆ, ಮತ್ತು ನೈಟ್ ಓಡ್ಸೋಕ್ಕಾಗಲ್ಲ. ಇವಾಗ ಒಂದು 3 ಗಂಟೆ ತನಕ ಹೊಡೆದ್ರೆ ಆರಾಮಾಗಿ ನಿಜಾಮಾಬಾದು ಇಲ್ಲ ನಿರ್ಮಲ್ ಗಂಟ ಹೋಗ್ತೀವಿ. ಆದಿಲಾಬಾದ್ನಾಗ ಇದ್ದೀವಿ. ಅಲ್ಲಿ ಹೋಗಿ ಮಾಮೂಲಿ ಅಲ್ಲಿ ಅಣ್ಣಚ್ಚಿದ ಪೆಟ್ರೋಲ್ ಬಂಕ್ ಇತ್ತಲ್ಲ, ಅಲ್ಲಿ ನಿಲ್ಸಿ ಮಾಡ್ಕೊಂಡು ಬೆಳಿಗ್ಗೆ ಅಲ್ಲೇ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗ್ಬೋದು. ಅದು ಎಸ್ಟಿಮೇಟ್ ಮೇಲೆ ಹೊಡಿತಾ ಇದ್ದೀವಿ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಿದ್ದೆ ಬಂದರೆ ಅಲ್ಲಿ ಮಕ್ಕಳೋದು, ನಿದ್ದೆ ಬಂದಿಲ್ಲ ಅಂದರೆ ಮುಂದಕ್ಕೆ ಹೋಗ್ತಾನೆ ಇರೋದೆ ನಿದ್ದೆ ಬರೋ ಗಂಟನು. ಏನೇ ಅಂದ್ರೂ ನೈಟ್ ಹೋದಂಗೆ ಗಾಡಿ ಡೇ ಹೊತ್ತು ಹೋಗೋದಿಲ್ಲ. ಇದು 35 ಟನ್ನಿಗೆ ಹಂಗೆ ರಾಕೆಟ್ ಹೋದಂಗೆ ಹೋಗ್ತಾ ಇತ್ತು ಗಾಡಿ. ನೋಡಿದ್ರು ಹೆಂಗೆ ಟಿಪ್ಪರ್ ಹೊಡಿತಾನೆ. LED ಲೈಟ್ ಏನು ಕಾಣೋದಿಲ್ಲ ನಮಗೆ. ರಾಕೆಟ್ ಹೋದಂಗೆ ಹೋಗ್ತಾಯಿತ್ತು ಇವಾಗ ಗಾಡಿ ಹಿಂಗೆ ಅಂತೇಳಿ. ಮೊನ್ನೆ ಅದು ಡೆಫಿಂದ ಹಂಗೆ ಆದ ಗ್ಲಾಸಿಂದ ಓಡಿದ್ದಿಲ್ಲ ಗಾಡಿ. ಬರ್ಬೇಕಾದ್ರೂ ಸರಿಯಾಗಿ ಹೋಗಲಿಲ್ಲ. ಇವಾಗ ಕರೆಕ್ಟಾಗಿ ಹೋಗ್ತಿದೆ ನೋಡಿ. ಒಬ್ಬರು ಕೇಳಿದರು ನವೀನ್ ಕುಮಾರ್ ಅಂತೇಳಿ, ಗಾಡಿ ಕೆಲಸ ಎಷ್ಟಾಯಿತು ಅಂತೇಳಿ. ಇವರು ಅದು ಡೆಫಿನವು 2 ಫಿಲ್ಟ್ರ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಫಿಲ್ಟ್ರ್ ಚೇಂಜ್ ಮಾಡಿ ಮತ್ತೆ ಅಷ್ಟೇ ಮಾಡಿದ್ದವರು, ಇನ್ನೇನು ಮಾಡಲಿಲ್ಲ. ಅವರು ಇವರಿಗೆ ಕಮೆನ್ಸ್ನೇರಿಗೆ ಮೇಲ್ ಮಾಡಿದ್ರು. ಕಮೆನ್ಸ್ನೇರ್ ಅವ್ರು ಏನು ಹೇಳಿದ್ರು ಅದನ್ನು ಮಾತ್ರ ನಮ್ಗೆ ಹೇಳಲಿಲ್ಲ. ಆ ಟ್ಯಾಂಕ್ನಾಗ ಇದ್ದಿದ್ದು 20 ಲೀಟ್ರ್ ಡೆಫ್ನ ತೆಗ್ದಿದ್ರು. ಅದು ಚೆಲ್ಲಿದೆ. ಬರ್ಬೇಕಾದ್ರೇ ಅಲ್ಲಿ ಅನಂತಪುರ ಹತ್ರ 20 ಲೀಟ್ರ್ ಬಕೆಟ್ನಾಗ ತುಂಬಿ ಗಾಡಿಗೆ ಇಟ್ಟಿದ್ರು. ಅದು ಚೆಲ್ಲಿದೆ. ಹೊರಗಡೆದು ಹಾಕ್ಬೇಡ್ರಿ, ಲೋಕಲ್ ಹಾಕ್ಬೇಡ್ರಿ ಅಂದರು. ನಾವು ಲೋಕಲ್ ಹಾಕೋದಿಲ್ಲ ಅಂತಂತೇಳಿ ಅದು ಡೆಫಿಂದಲ್ಲ ಪ್ರಾಬ್ಲಮ್ಮು, ಫಿಲ್ಟ್ರು ಜಾಮ್ ಆಗಿಬಿಟ್ಟು ಹಂಗಾಗಿರೋದು. ಡೆಫಿಂದು ಪ್ರಾಬ್ಲಮ್ ಐತೆ. ಡೆಫಿಂದ ಏನಂದರೆ ಆ ಸೋಲಾಪುರ ಶೋರೂಮ್ನಾಗೆ ಎಷ್ಟು ದಿವಸ ಸ್ಟಾಕ್ ಇಟ್ಟಿದ್ರೆ ಗೊತ್ತಿಲ್ಲ. ಬಿಸ್ಲಿಗೆ ಒಣಗಿ ಅದೇ ಒಂಥರ ಆಗಿಬಿಟ್ಟತ್ತೆ. ಅದರಿಂದ ಹಂಗಾಗೈತೆ. ಅದು ಹೆಂಗಾಗಿತ್ತು ಅಂದರೆ ಸುಮ್ಮನೆ ಗಟ್ಟಿಗೆ ಹಾಕ್ಬಿಟ್ಟಿತ್ತು ಡಿಪ್ಪು. ಅದು ಹಾಕ್ಬೋದು ಅಂತೇಳಿ ಒಳಗೆ ಇಟ್ಟಿದ್ರು, ನಾವು ಹಾಕಲಿಲ್ಲ, ತೆಗ್ದು ಹಾಕ್ಬಿಟ್ರಿ. ಚೆಲ್ಬಿಟ್ಟೆ ನಾನು. ಚೆಲ್ಲಿದೆ. ಅವು ಒಂದೊಂದು ಫಿಲ್ಟ್ರ್ ಬಂದು ಒಂದು ಫಿಲ್ಟ್ರ್ 6000 ಚಿಲ್ಲರೆ ಐತೆ. ಒಂದು ಫಿಲ್ಟ್ರು ಅಲ್ಲ 5000 ಚಿಲ್ಲರೆ ಒಂದು ಚಿಕ್ಕ ಫಿಲ್ಟ್ರ್ ಬರುತ್ತೆ. ದೊಡ್ಡದು ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅದು 2000 ಚಿಲ್ಲರೆ. ಟೋಟಲು ಲೇಬರು ಎಲ್ಲ ಸೇರಿ 10,000 ರೂಪಾಯಿ ಆಗಿತ್ತು ಬಿಲ್ಲು. ಒಂದು ಬಾಲ್ಟಿ ಡೆಪ್ಪು ಅದೊಂದು 1300 ಎಲ್ಲ ಸೇರಿ ಅಷ್ಟಾಗಿತ್ತು ನೋಡಿ. ಕೇಳಿದ್ರಲ್ಲ, ಅದು ಫಿಲ್ಟ್ರು ಆದರೆ ಫಿಲ್ಟ್ರಿಂದ 10,000 ರೂಪಾಯಿ ಖರ್ಚು ಬರುತ್ತೆ ಗುರು. ಅದು ಸರ್ವಿಸ್ ಮಾಡಿದಾಗ ಚೇಂಜ್ ಮಾಡಿದ್ವಿ, ಮತ್ತೆ ತಿರ್ಗಿ ಹಂಗಾಗೈತೆ. ಅವು ಆಗ್ತಿರ್ತಾವೆ ಫಿಲ್ಟ್ರು, ಅವಾಗವಾಗ ಚೇಂಜ್ ಮಾಡ್ತಿರ್ಬೇಕು ಅಷ್ಟೇ. ಆ ಫಿಲ್ಟ್ರ್ ಚೇಂಜ್ ಮಾಡಿದ್ರೇ ಗಾಡಿ ಹೋಗೋದು. ಇವಾಗ ನೆಕ್ಸ್ಟ್ ಸರ್ವೀಸು ನಮ್ಮದು 1,20,000 ಸರ್ವಿಸ್ ಇರೋದು. ಆವಾಗ ವೀಲ್ ಗ್ರೀಸು, ಅಪ್ ಗ್ರೀಸು, ಲೈನರು, ಮತ್ತು ಗೇರ್ ಬಾಕ್ಸ್ ಆಯಿಲ್ ಚೇಂಜು, ಹೌಸಿಂಗ್ ಆಯಿಲ್ ಚೇಂಜು ಎಲ್ಲ ಅವಾಗಲೇ ಮಾಡೋದು. ಇವಾಗ ಫಸ್ಟ್ ಸರ್ವೀಸು ಇಂಜಿನ್ ಆಯಿಲು ಮತ್ತು ಡೆಫಿನ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು ಇಷ್ಟು ಹಾಕ್ತಾರೆ. ಫಸ್ಟ್ ಸರ್ವಿಸ್ಗೆ ಒಂದು 30 ಚಿಲ್ಲರೆ ಬರ್ತತೆ. ಸೆಕೆಂಡ್ ಸರ್ವಿಸಿಗೆ ಎಷ್ಟು ಬರ್ತತೆ ಗೊತ್ತಿಲ್ಲ. ನಮ್ದು ಇನ್ನೂ ಯಾವುದು ಒಂದು ಗಾಡಿ ಸೆಕೆಂಡ್ ಸರ್ವಿಸ್ ಆಗೈತೆ. ಅದು ಎಷ್ಟಾಗೈತೆ ಅಂತ ನಮ್ಮ ಓನರಿಗೆ ಕೇಳಿಲ್ಲ, ಕೇಳಿದರೆ ಗೊತ್ತಾಗೋದು. ಫಸ್ಟ್ ಸರ್ವಿಸ್ಗೆ 30,000 ಬರುತ್ತೆ ಗುರು. ಸೆಕೆಂಡ್ ಸರ್ವಿಸ್ಗೆ ಕಮ್ಮಿ ಅಂದರೆ ಒಂದು 80,000ರಿಂದ 1,00,000 ಅಂದ್ಕೊಂಬಿಡಿ. ಅಷ್ಟು ವೀಲ್ ಗ್ರೀಸು ಎಲ್ಲ ವೀಲ್ ಗ್ರೀಸ್ ಮಾಡಬೇಕು, ಮತ್ತು ಲೈನರ್ ಹೊಡಿಬೇಕು, ಆಯಿಲ್ ಚೇಂಜ್ ಮಾಡ್ಬೇಕಲ್ಲ, ಅಷ್ಟು ಬಂದೇ ಬರುತ್ತೆ ಮ್ಯಾಕ್ಸಿಮಮ್ಮು. ಆಮೇಲೆ ಅದು ಸೆಕೆಂಡ್ ಸರ್ವಿಸ್ ಆದಮೇಲೆ ಹೇಳೋಣ. ಇವಾಗ ನೋಡಿ ಗಾಡಿ ಹೆಂಗೆ ಹೋಗ್ತೈತೆ. ಆ ಟೈರ್ ಯಾವುದೋ ದಕ್ಕು ಅಂತ ಇತ್ತು. ಬನ್ನಿ ಹೋಗಮ್ಮ, ಮುಂದೆಲ್ಲಾದರೂ ಸಿಗೋಣ.